ಸರ್ ಮತ್ತೊಂದ್ ಕಡೆ ನರ್ತನ್ ಅವರ ಹೆಸರು ಮಾಡಿರೋದು ಒಂದು ಸಿನಿಮಾ ಅಂದ್ರೆ ತಮಿಳ್ ಮಾಡಿದ ನಂತರದಲ್ಲಿ ಏನೇನೋ ಆಗಿ ಬಟ್ ಲೆಕ್ಕಕ್ಕಿರೋದು ಈಗ ಒಂದೇ ಸಿನಿಮಾ ಹೌದು 100% ಒಂದೇ ಸಿನಿಮಾ. ಬಟ್ ನಿಮ್ ಮೇಲಿರೋಂಥ ನಿರೀಕ್ಷೆ ಮತ್ತೆ ಜವಾಬ್ದಾರಿ ಇದೆಯಲ್ಲ ಸರ್, ಸೌತ್ ಅಲ್ಲಿ ಎಲ್ಲೇ ಹೋದ್ರು ನರ್ತನ್ ಅವರು ರಾಮಚರಣ್ ಸಿನಿಮಾ ಮಾಡ್ತಾ ಇದಾರಂತೆ, ಸೂರ್ಯಂಗ್ ಸಿನಿಮಾ ಮಾಡ್ತಿದಾರೆ ಅಂತ. ಈ ಮಟ್ಟಿಗಿನ ನಂಬಿಕೆ ಮತ್ತೆ ವಿಶ್ವಾಸ ಮತ್ತೆ ಹೆಸರು ಓಡಾಡೋದಿಲ್ಲ, ಅದೇ ದೊಡ್ಡ ಖುಷಿ. ಜವಾಬ್ದಾರಿ ಎಷ್ಟು ತಗೋತೀರಾ ಸರ್ ಅಂತ ಆ ಥರದೊಂದು? ಆತರ ಏನಿಲ್ಲ ಸರ್, ಅವರು ಮಫ್ತಿನ ನೋಡಿ ತುಂಬಾ ಜನ ಇಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಇವರು. ಒಂಥರ ಆ ಹೀರೋಗಳ ಜೊತೆ ಮಾತುಕತೆ ಆಗ್ಬೋದು, ಫೋನ್ ಕಾಲ್ ಆಗ್ಬೋದು, ಅವೆಲ್ಲ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಗಳು ಫೋನ್ ಮಾಡಿದಾಗ ಒಂದ್ ಸಿನಿಮಾದಿಂದ ಇಷ್ಟೆಲ್ಲ ನಮ್ಗೆ ಕನೆಕ್ಷನ್ ಸಿಗೋದು ಅದು ನಮ್ಮ ಅದೃಷ್ಟ ಅನ್ಸುತ್ತೆ. ಮತ್ತೆ ಅದನ್ನ ಅವ್ರ ನಂಬಿಕೆ, ಅವ್ರ ನಮ್ಮ ಮೇಲೆ ಇಟ್ಟು ನಂಬಿಕೆ ಸೊ ಖುಷಿ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಇನ್ನೂ ಏನೋ ದೊಡ್ಡದಾಗಿ ಇನ್ನು ಮಾಡ್ಬೇಕು ಅಂತ. ಸೊ ಐ ಹೋಪ್ ಫ್ಯೂಚರ್ ಅಲ್ಲಿ ಅದ್ ನಡೆಯುತ್ತೆ ಅಂತ ನಂಬ್ತಾ ಇದೀನಿ. ಯಾರು ಸರ್ ನೆಕ್ಸ್ಟ್ ಆಗೋದು? KVN ಪ್ರೊಡಕ್ಷನ್ಗೆ ಮಾಡ್ಬೇಕು ಸರ್, ಬಟ್ ಹೀರೋಯಿನ್ ಯಾರು ಡಿಸೈಡ್ ಮಾಡಿಲ್ಲ, ಮಾಡ್ಬೇಕು. ಇದು ರಿಲೀಸ್ ಎಲ್ಲ ಬಿಸಿ ಇದೆ, ಕೂತ್ಕೊಂಡು ಡಿಸೈಡ್ ಮಾಡಿ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀವಿ. ತುಂಬಾ ಎಲ್ಲ ಎದುರು ನೋಡ್ತಾ ಇದ್ದು ರಾಕೇಶ್ ಸ್ಟಾರ್ ಯಶ್ ಅವ್ರ ಜೊತೆಗೆ ಸಿನಿಮಾ ಆಗುತ್ತೆ ಸರ್ದು. ಈಗ ರಾಕೇಶ್ ಯಶ್ ಅದು ಟಾಕ್ಸಿಕ್ ನಡೀತಾ ಇದೆ, ರಾಮಾಯಣ ಇದೆ, ಸೊ ಅದೆಲ್ಲ ಆಗ್ಬೇಕು, ಮಾತುಕತೆ ನಡೀತಾ ಇದೆ. ಸೊ ಒಂದ್ ಮೂಮೆಂಟ್ ಬರುತ್ತೆ, ರೈಟ್ ಮೂಮೆಂಟ್ ಬಂದಾಗ ಅದಾಗುತ್ತೆ. ಸರ್ ಸಿನಿಮಾದಲ್ಲಿ ಶಿವಣ್ಣನ ಪಾತ್ರವನ್ನ ರಾಕ್ಷಸ ರಾವಣ ಅಂತ ಅಂದ್ಬಿಟ್ಟು ಏನೋ ಹೇಳ್ತಾರೆ, ಬಟ್ ಅದಕ್ಕೂ ಮೀರಿದ ಫೀಲ್ಡ್ ಅಲ್ಲಿ ರಾಕ್ಷಸರು ನೀವು ಅಂತ. ಯಾಕಂದ್ರೆ ಇಡೀ ಟೆಕ್ನಿಷಿಯನ್ಸ್ ಅಂದ್ರೆ ಕೆಲಸದ ವಿಚಾರದಲ್ಲಿ ಆ ಬದ್ಧತೆ ಆಕ್ಚುಲಿ ಬೇಕು. ಬಟ್ ಡೈರೆಕ್ಟರ್ ಆಗಿ ಕ್ರಿಯೇಟರ್ ಆಗಿ ತಾನು ಏನ್ ಮಾಡ್ತೀನಿ ಕನ್ಸನ್ ತೆರೆ ಮೇಲೆ ತರಕ್ಕೆ ಅಷ್ಟೆಲ್ಲ ಇರುತ್ತೆ ಸರ್. ಆ ಥರದೊಂದು ವರ್ಕ್ ಕಾಲಕ್ಕೆ ಅಂದ್ರೆ ಈಗಲೂ ನೋಡ್ತೇನೆ, ಪ್ರತಿ ಕ್ಷಣದಲ್ಲೂ ಏನಾದ್ರು ಒಂದು ವಿಷಯದಲ್ಲಿ ಸಿನಿಮಾ ಸಂಬಂಧಪಟ್ಟಂಗೆ ಮಾಡ್ತಾನೆ ಇರ್ತೀರಾ. ಸೊ ಸಿನಿಮಾ ಅನ್ನೋದು ಯಾವ ಮಟ್ಟಕ್ಕಿನ ಎದೆಯಾಳಕ್ಕೆ ಇಳಿಸ್ಕೊಂಡಿದ್ದಾರೆ ನರ್ತನ್ ಅವರು? ಆತರ ಅಂದ್ರೆ ಸಿನಿಮಾ ಅನ್ನೋದು ನಾವು ಇಷ್ಟಪಟ್ಟೆ ಇಲ್ಲಿ ಬಂದಿರ್ತೀವಿ ಸರ್. ಅಂದ್ರೆ ತುಂಬಾ ವಿಷಯಗಳು ಬಿಟ್ಟು ಈ ಜಾಗಕ್ಕೆ ಬಂದಿರ್ತೀವಿ. ಅಂದ್ರೆ ಈ ಜಾಗಕ್ಕೆ ಬರಕ್ಕಿಂತ ಮುಂಚೆ ಅದ್ ಬೇಕಾ, ಆ ಜಾಗ ಬೇಕಾ, ಸಕ್ಸಸ್ ಆಗ್ತೀವ, ನೀನ್ ಈ ಜಾಗದಲ್ಲಿ ಹೋದ್ರೆ ಗೌರ್ಮೆಂಟ್ ಜಾಬ್ ಬರುತ್ತೆ, ಈ ಜಾಗದಲ್ಲಿ ಹೋದ್ರೆ ಇಷ್ಟು ಸಂಬಳ ಬರುತ್ತೆ, ಆರಾಮಾಗಿರ್ಬೋದಲ್ಲ, ಅಷ್ಟು ಜನರನ್ನ ದಾಟಿ ಅದೆಲ್ಲ ಬಿಟ್ಟು ಒಂದ್ ಜಾಗಕ್ಕೆ ಬಂದಿರ್ತೀವಿ ನಾವು. ಆ ಜಾಗಕ್ಕೆ ಬಂದಾಗ ಫಸ್ಟ್ ಒಂದು ಕ್ವಶನ್ ಇರುತ್ತೆ, ಇಷ್ಟು ಜನನ್ನ ಇಲ್ಲ ಅಂತ ನಾನು ದಾಟ್ಕೊಂಡು ಇಲ್ಲವರೆಗೂ ನಿಂತಿದ್ದೀನಿ ಅಂದ್ರೆ ಫಸ್ಟ್ ನಾನು ಅವ್ರಿಗೆ ಆನ್ಸರ್ ಹೇಳ್ಬೇಕು. ಇಲ್ಲಿ ನಿಂತ ಮೇಲೆ ನೀನ್ ಮಾಡ್ತೀಯ ಅಂತ ತುಂಬಾ ಜನ ನಮ್ಗೆ ಕೆಲಸ ಕೊಡ್ತಾರೆ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗ್ಬೇಕು. ಸೊ ಅವ್ರಿಗೆ ಆನ್ಸರ್ ಮಾಡೋದು ಸೆಕೆಂಡ್ರಿ. ಇಲ್ಲಿ ಯಾರು ನಂಬ್ತಾರೋ ನಮ್ ಕನ್ಸು ಅವ್ರಿಗೆ ಬ್ಲೆಂಡ್ ಆಗಿ ಕಷ್ಟಪಟ್ಟು ಕರೆಕ್ಟ್ ಆಗಿ ಡೆಲಿವರಿ ಆದಾಗ ಒಂದ್ ಸಕ್ಸಸ್ ಸಿಕ್ಕಿದಾಗ ಆಟೋಮೆಟಿಕಲಿ ಅಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ಈ ಸಕ್ಸಸ್ ನ ಸಸ್ಟೈನ್ ಮಾಡೋದು ಮತ್ತೆ ಅದನ್ನ ತಲೆಗೇರಿಸ್ಕೊಂಡೆ ರೆಸ್ಪಾನ್ಸಿಬಿಲಿಟಿ ಭಯದಿಂದ ಕೆಲಸ ಮಾಡೋದು ಒಳ್ಳೇದು ಅಂತ ನನ್ನ ಫೀಲಿಂಗ್ ಸರ್. ಈಗಿನ ಜನರೇಷನ್ಗೆ ಅಂದ್ರೆ ನಮ್ಮ ಇಂಡಸ್ಟ್ರಿ ತಗೊಳ್ಳೋದಾದ್ರೆ ಅಂದ್ರೆ ಗಾಡ್ ಗಿಫ್ಟ್ ಒಂದ್ ರೀತಿ, ಅಂದ್ರೆ ಯಂಗ್ ಜನರೇಷನ್ಗಳಿಗೆ ಒಂದು ಫ್ಯೂಚರ್ ಆಗಿ ಭವಿಷ್ಯ ಕಾಣಿಸ್ತಾ ಇದೆ. ಸೊ ನೀವು ಮಾಡುವಂತ ಸಿನಿಮಾಗಳು ಮುಂದಕ್ಕಾಗಿ ಇದೇ ತರ ಇರುತ್ತಾ ಅಥವಾ ಬೇರೆ ತರ ಪ್ರಯೋಗಗಳು ಅಂತ? 100% ಬೇರೆ ತರ ಇರುತ್ತೆ, ಬೇರೆ ತರ ಇರುತ್ತೆ. ಸೊ ವಾಟ್ ಎವರ್ ಇಟ್ ಇಸ್, ನನಗೆ ಡ್ರಾಮಾನ ಕ್ಯಾರಿ ಮಾಡೋದು ತುಂಬಾ ಇಷ್ಟ. ಏನೇ ಸಬ್ಜೆಕ್ಟ್ ತಗೊಂಡ್ರು ಆ ಡ್ರಾಮಾ ಅಂತೂ ಇದ್ದೇ ಇರುತ್ತೆ. ಸೊ ಯಾವ ತರ ಸಬ್ಜೆಕ್ಟ್ ಬರುತ್ತೆ, ಡ್ರಾಮಾ ಆಕ್ಷನ್ ಎರಡೂ ಇರುತ್ತೆ. ಅದು ಯಾವ ವರ್ಲ್ಡ್ ಅಲ್ಲಿ ಇರುತ್ತೆ, ಯಾವ ಸಬ್ಜೆಕ್ಟ್ ಅಲ್ಲಿ ಇರುತ್ತೆ ಅನ್ನೋದು ನೋಡ್ಬೇಕು.